ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡೋಣ. ಸೊ ಏನು ಮಳೆ, ಬೆಳಗ್ಗೆ ಆದರೆ ಬಿಸಿಲಿರುತ್ತೆ, ಸಂಜೆ ಆದರೆ ಎಲ್ಲಿರುತ್ತೋ ಆ ಮಳೆ ರಾಯ ಅಷ್ಟು ಮಳೆ ಬರುತ್ತೆ ಅಂತಲೇ ಹೇಳ್ಬೋದು. ಸಾಕಾಗಿದೆ ಮಳೆ ಸೌಂಡ್ ಕೇಳಿರ್ತೀವಿ, ಆದರೂ ಚೆಂದ ಅಲ್ಲ. ಬಿಸಿಲಿಗಿಂತ ಈ ಮಳೆನೇ ಸೂಪರ್ ಅಂತಲೇ ಹೇಳ್ಬೋದು. ನನಗಂತೂ ಈ ರೈನಿ ಸೀಸನ್ ತುಂಬಾ ಇಷ್ಟ. ಸೊ ನಿಮಗೆ ಯಾವ ಸೀಸನ್ ಇಷ್ಟ? ರೈನಿನ, ಸಮ್ಮರ ಅಥವಾ ವಿಂಟರ? ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಸೊ ನೋಡಿ ಎಷ್ಟು ಮಳೆ ಬರ್ತಾನೇ ಇದೆ. ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆ ಇಲ್ಲಿ ನಾನು ಮೆಣಸಿನ್ಕಾಯಿ ಗಿಡ ಹಾಕಿದ್ದೆ. ಪಾಪ ಅದೆಲ್ಲ ಒಂಥರ ಹುಳ ಬಂದು ಒಂಥರ ಗಿಡನೇ ಒಂಥರ ಆಗೋಗಿತ್ತು. ಈಗ ಮಳೆಗಳಲ್ವ ಸ್ವಲ್ಪ ಚಿಗುರಕ್ಕೆ ಶುರು ಆಗಿದೆ. ಸೊ ನೋಡಿ, ಇದು ನಾನು ಹಾಕಿರುವಂತಹ ಮೆಣಸಿನ್ಕಾಯಿ ಗಿಡ. ಸೊ ಹೇಗಿದೆ ನೋಡಿ, ಇದು ಆಲ್ರೆಡಿ ಹೊರಟೆ ಹೋಗಿದೆ ಒಂದು ಪಾಟಲ್ಲಿ. ಇದು ಓಕೆ, ಚೆನ್ನಾಗಿ ಬಂದಿದೆ, ಹೂವು ಸಹ ಬಿಟ್ಟಿದೆ. ಸ್ವಲ್ಪ ನೋಡಬೇಕು ಯಾವಾಗ ಬರುತ್ತೆ ಮೆಣಸಿನ್ಕಾಯಿ ಅಂತ. ನೋಡಿ ಮಳೆ ಎಷ್ಟು ಜೋರಾಗಿ ಬರುತ್ತೆ ಅಂದರೆ, ಸಂಜೆ ಆಯಿತು ಅಂತಂದರೆ ಗಿಡ ಮರಗಳೆಲ್ಲ ಅಲ್ಲಾಡೋಗುತ್ತೆ. ಬಟ್ ವೆದರ್ ಮಾತ್ರ ತುಂಬ ಅಂದರೆ ತುಂಬಾ ಸಕ್ಕತ್ತಾಯಿತು. ಸೊ ಅದಕ್ಕೋಸ್ಕರ ಈ ವೆದರ್ಗೆ ಏನಾದರೂ ತಿನ್ನಬೇಕಲ್ವಾ? ಸೊ ಮೆಕ್ಡೊನಾಲ್ಡ್ಸಲ್ಲಿ ನಾವು ಸ್ವಲ್ಪ ಆರ್ಡ್ರ್ ಮಾಡ್ಕೊಂಡಿದ್ವಿ, ಬರ್ಗರು ಆ ಥರ. ಮಕ್ಕಳು ಕೇಳ್ತಾಯಿದ್ರು ಅಂತ. ಉಲ್ಲಾಸ್ಗೆ ತುಂಬ ಇಷ್ಟ ಅಲ್ವಾ ಬರ್ಗರೆಲ್ಲ. ನನಗಂತೂ ಮೆಕ್ಡೊನಾಲ್ಡ್ಸ್ ಬರ್ಗರ್ ಅಂದರೆ ಸಖತ್ ಇಷ್ಟ. ಸೊ ಆರ್ಡ್ರ್ ಮಾಡ್ಕೊಂಡಿದ್ವಿ, ತಿನ್ನೋಣ ಅಂತ ಹೇಳಿ ಈಗ ಓಪನ್ ಮಾಡ್ತಾಯಿದ್ವಿ. ನೋಡಿ, ಇದು ನನ್ನ ಫೇವ್ರೆಟ್ ಬರ್ಗರ್. ಅದು ಎಲ್ಲೇ ನೀವು ಬರ್ಗರ್ ಕೊಟ್ಟರು ನನಗೆ ಇಷ್ಟ ಆಗೋಲ್ಲ, ಮೆಕ್ಡೊನಾಲ್ಡ್ಸ್ ಬರ್ಗರೇ ನನಗೆ ಇಷ್ಟ ಆಗೋದು. ಸೊ ಅದ್ರ ಜೊತೆಗೆ ಫ್ರೆಂಚ್ ಫ್ರೈಸು, ಹಾಗೆ ಜ್ಯೂಸು, ಆಮೇಲೆ ಚಿಕನ್ ವಿಂಗ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕ್ರಂಚಿಯಾಗಿ ಸ್ಪೈಸಿಯಾಗಿ ಸಕ್ಕತ್ತಾಗಿರುತ್ತೆ ಇದು ಮೆಕ್ಡೊನಾಲ್ಡ್ಸಲ್ಲಿ. ಸೊ 4 ಪೀಸ್ ನಾನು ತೊಗೊಂಡಿದ್ದೀನಿ. ನೀವು ಸಹ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅನ್ನೋದನ್ನು ನನಗೂ ತಿಳಿಸಿ, ಓಕೆನಾ? ಒಂದು ಸತಿ. ಸೊ ಆಪ್ಷನಲ್ ಇರುತ್ತೆ ನಿಮಗೆ ಸ್ಪ್ರೈಟಮ್ ಅಥವಾ ಯಾವುದಾದ್ರೂ ಬೇರೆ ಫ್ಯಾಂಟಾ ಬೇಕಾ ಅಂತ. ಸೊ ಇದೆಲ್ಲ ಆದಮೇಲೆ ಲೈಟಾಗಿ ಏನಾದರೂ ತಿನ್ನಲೇಬೇಕಲ್ಲ, ಹೊಟ್ಟೆ ಹಸಿದು ತಿಂದಿದ್ದು ನಾವು ಸಂಜೆ. ಸೊ ಅದಕ್ಕೋಸ್ಕರ ಟೊಮೆಟೊ ಗೊಜ್ಜು ಮಾಡೋಣ ಬೇಗ ಅಂತ ಹೇಳಿ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಎಲ್ಲ ನೋಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕೋಣ. ಅದು ಬಿಸಿ ಆಗೋವರೆಗೂ ಬಾಣಲಿನ ಹಾಗೆ ಎಣ್ಣೆ ಕಾಯೋಕ್ಕೆ ಬಿಡೋಣ. ನೋಡಿ ಈ ರೀತಿ. ಸೊ ಎಣ್ಣೆ ಕಾದ್ಮೇಲೆ ಗೊತ್ತೇ ಇದೆಯಲ್ಲ, ನಾವು ಬಳಸುವಂತಹ ಅಡುಗೆಗೆ ಒಗ್ಗರಣೆಗೆ ಬಳಸುವಂತಹ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ. ನೋಡಿ ಸಾಸಿವೆ ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಈಗ ಜೀರಿಗೆನೂ ಸಹ ಹಾಕೋತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ವೆಜ್ ಅಡುಗೆಗೂ ಜೀರಿಗೆ ಬಳಸ್ತೀನಿ. ನೀವು ಸಹ ಬಳಸಿ, ಪ್ರತಿ ವಿಡಿಯೋಲೂ ಸಹ ಹೇಳ್ತಿದ್ದೀನಿ ನಾನು. ಈಗ ಸ್ವಲ್ಪ ಕಡಲೆಬೇಳೆ ಹಾಕಿ ಫ್ರೈ ಮಾಡೋಣ. ಸೊ ಏನು ಟೊಮೆಟೊ ಗೊಜ್ಜು ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೋಬೇಡಿ. ಸಾಕಷ್ಟು ಜನಕ್ಕೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ನಾವು ಯಾವುದು ಬರಲ್ಲ ಅಂದ್ಕೊಂಡಿರ್ತೀವೋ ಅದು ಬಂದಿರುತ್ತೆ ಕೆಲವರಿಗೆ. ಯಾವುದು ಅವರಿಗೆ ಗೊತ್ತೇ ಇಲ್ಲ ಅಂತ ಗೊತ್ತಿದೆ ಅಂತ ಅಂದ್ಕೊಂಡಿದ್ವಿ, ಅದು ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಅಂಥವ್ರಿಗೆ, ಯಾರಿಗೆ ಟೊಮೆಟೊ ಗೊಜ್ಜು ಬರಲ್ವೋ ಅಂಥವ್ರಿಗೆ ಈ ವಿಡಿಯೋ. ದಯವಿಟ್ಟು ಬರೋರು ನೋಡೋಕ್ಕೆ ಹೋಗ್ಬೇಡಿ, ಬೇಜಾರಾಗಬೇಡಿ. ಸೊ ನಾನು ಹೇಳಿದ್ನಲ್ಲ, ಮೊಸರನ್ನ ವೀಡಿಯೋ ನಾನು ಸುಮ್ಮನೆ ಇರಲಿ ಅಂತ ಹಾಕಿದ್ದು. ಆ ವಿಡಿಯೋನೇ ಎಷ್ಟೋ ವ್ಯೂಸ್ ಬಂದಿದೆ. ಬೇರೆ ಕಷ್ಟಪಟ್ಟು ಮಾಡೋ ವ್ಯೂಸು ತುಂಬ ಕಮ್ಮಿ ವ್ಯೂಸ್ ಬಂದಿದೆ. ಅದಕ್ಕೋಸ್ಕರ ಎಲ್ಲ ಥರದ್ದು ಟ್ರೈ ಮಾಡೋಣ. ಬ್ಯಾಚುಲರ್ಸ್ ಇರ್ತಾರೆ, ಹಾಗೆ ರೂಮ್ ಮಾಡ್ಕೊಂಡು ಈಗ ಹೊಸ್ದಾಗಿ ಇರೋರು ಇರ್ತಾರೆ, ಅಥವಾ ಹೊಸ್ದಾಗಿ ಮದುವೆ ಆಗಿರೋರು ಇರ್ತಾರೆ, ಅವರೆಲ್ರಿಗೂ ಯೂಸ್ ಆಗುತ್ತಲ್ವಾ? ಸೊ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಅದ್ರ ಜೊತೆಗೆ ಫ್ರೆಶ್ ಆಗಿರುವಂತಹ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಆಗೋಕ್ಕೆ ಸ್ವಲ್ಪ ನಾವು ಉಪ್ಪನ್ನ ಬಳಸಬೇಕು. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿನ, ಟೊಮೊಟೊನ ಫುಲ್ ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ನಾನು ಇದನ್ನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೆ, ಅಂದರೆ ಬ್ಲೆಂಡರ್ ಬರುತ್ತಲ್ಲ, ಸೊ ಅದರಲ್ಲಿ ಚಾಪರಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಅದಕ್ಕೋಸ್ಕರ ತುಂಬ ಸಣ್ಣಗಿರುತ್ತೆ. ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಈ ಟೊಮೆಟೊ ಗೊಜ್ಜಿಗೆ ಸಾಕಾಗಿರುತ್ತೆ ಈ ಮಳೆಗೆ. ಸೊ ಈಗ ಇಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು 4 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಎಲ್ಲ ಫ್ರೈ ಆದಮೇಲೆ 2 ನಿಮಿಷ ಕೆಂಪಗೆ ಬರೋವರೆಗೂ ಫ್ರೈ ಆಗೋಕ್ಕೆ ಬಿಡಬೇಕು.
ಸೊ ಪ್ರೀವಿಯಸ್ ವೀಡಿಯೋ ವೆಯ್ಟ್ ಲಾಸ್ ಬಗ್ಗೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ರಿಗೂ ವೆಯ್ಟ್ ಲಾಸ್ ಆಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ವೆಯ್ಟ್ ಲಾಸ್ ಪೌಡ್ರು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಬೆಣ್ಣೆ ಕೃಷ್ಣ ಪ್ರಾಡಕ್ಟ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಅದು. ಆದಷ್ಟು ನೀವು ನ್ಯಾಚುರಲ್ ಆಗಿ ಮನೆಯಲ್ಲಿ ಸಣ್ಣ ಆಗ್ಬೋದು ಆ ಒಂದು ಪ್ರಾಡಕ್ಟ್ನ ತೊಗೊಳ್ಳೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲೇ ಡಿಸ್ಪ್ಲೇ ನಂಬರ್ ಇದೆ, ಡಿಸ್ಕ್ರಿಪ್ಷನಲ್ಲೂ ಸಹ ಅವರ ಕಾಂಟ್ಯಾಕ್ಟ್ ನಂಬರ್ ಇದೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೊಟೊನೂ ಸಹ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಟೊಮೊಟೊ ಇಲ್ಲಿ ನಾನು 2 ತೊಗೊಂಡಿದ್ದೀನಿ, ದಪ್ಪ ದಪ್ಪ ಟೊಮೊಟೊ 2, ಮತ್ತು ಈರುಳ್ಳಿನೂ ಸಹ 2 ತೊಗೊಂಡಿದ್ದೆ ನಾನು. ಸೊ ಇದೆಲ್ಲ ಮಿಕ್ಸ್ ಆಯಿತು. ನೋಡಿ ನಮ್ಮ ಮನೇಲಿರುವಂತಹ ಸಾಂಬಾರು ಪುಡಿ ಇದು. ಬೇಳೆ ಸಾರಿಗೆಲ್ಲ ಹಾಕ್ತೀವಲ್ಲ ಆ ಸಾಂಬಾರು ಪುಡಿ ಇದು. ಚಿಲ್ಲಿ ಪೌಡರಲ್ಲ, ಕನ್ಫ್ಯೂಸ್ ಆಗಿಬಿಡಿ. ಬೇಳೆ ಸಾರಿಗೆ ಹಾಕುವಂತಹ ಸಾಂಬಾರು ಪುಡಿನ ಇಲ್ಲಿ ನಾನು 1 ಸ್ಪೂನ್ ಬಳಸ್ಕೊತಾ ಇದ್ದೀನಿ. ಹಾಕಿ ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಟೊಮೆಟೊ ಗೊಜ್ಜು ಕಂಪ್ಲೀಟಾಗಿ ಈಗ ನಾನು ಒಂದು ತೊಟ್ಟೂ ಸಹ ನೀರು ಹಾಕಿಲ್ಲ, ಬರೀ ಎಣ್ಣೆಲೇ ಮಾಡಿರುವಂತಹ ಟೊಮೆಟೊ ಗೊಜ್ಜು ಇದು. ಸೊ ಎಣ್ಣೆಲೇ ಮಾಡಿರೋದ್ರಿಂದ ಸಕ್ಕತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ನೋಡಿ ಸಕ್ಕತ್ತಾಗಿ ಕಾಣ್ತಿದೆ ಅಲ್ಲ. ಇದನ್ನು ಈಗ 5 ನಿಮಿಷ ಹಾಗೆ ಬೇಯಕ್ಕೆ ಬಿಡೋಣ. ಸ್ವಲ್ಪ ನಾನು ಈಗಲೂ ಸಹ ನೀರು ಹಾಕ್ತಾಯಿಲ್ಲ, ಅದು ಹಾಗೆ ಎಣ್ಣೆಲೇ ಫ್ರೈ ಆಗಲಿ ಅಂತ ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ. ಕ್ಲೋಸ್ ಆದಮೇಲೆ ಒಂದು 10 ನಿಮಿಷ ಬಿಟ್ಟು ನೋಡಿ ಯಾವ ರೀತಿ ಟೊಮೊಟೊ ಗೊಜ್ಜು ರೆಡಿಯಾಗಿದೆ ಅಂತ. ಸಕ್ಕತ್ತಾಗಿದೆ ಅಲ್ಲ, ಸೂಪರಾಗಿದೆ. ಮಳೆಗೆ ಏನಂತಾರೆ ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ತಿಂದರೆ ಅಂತೂ ಸಕ್ಕತ್ತಾಗಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಸಹ ಇದೇ ರೀತಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ. ಈಗ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಇದು ಫೈನಲ್ ಆಗಿ ಟೊಮೊಟೊ ಗೊಜ್ಜು ರೆಡಿಯಾಗಿದೆ. ನೀವು ಸಹ ಸಖತ್ತಾಗಿ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನಂತಾರೆ, ಯಾರೆಲ್ಲ ನನ್ನ ಚಾನಲ್ನ ಪ್ರತಿಯೊಬ್ಬರೂ ಸಹ ಇಷ್ಟಪಡ್ತಾ ಇದ್ದೀರಾ, ನಾನು ಆಲ್ಮೋಸ್ಟ್ ರೀಚ್ ಆಗ್ತಾ ಇದ್ದೀನಿ ಎಲ್ರಿಗೂ ಅನ್ನೋ ಖುಷಿ ಇದೆ. ಅದ್ರ ಜೊತೆಗೆ ಯಾರೇ ವೀಡಿಯೋ ನೋಡಿದ್ರು ಸ್ವಲ್ಪ ಪೂರ್ತಿ ಆದರೂ ವೀಡಿಯೋ ನೋಡಿ, ಅರ್ಧ ವೀಡಿಯೋ ಹಾಕ್ಬಿಡಿ. ಸೊ ವೀಡಿಯೋ ನೋಡಿ ಸುಮ್ಮನೆ ಆಗಬೇಡಿ, ಪ್ರತಿಯೊಬ್ಬರು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇಷ್ಟ ಇದ್ದರೆ ಯಾರಿಗಾದರೂ ಶೇರು ಸಹ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ ಹೇಗಿದೆ ಟೊಮೊಟೊ ಗೊಜ್ಜು, ಸಕ್ಕತ್ತಾಗಿದೆ ಅಲ್ಲ. ಸೊ ಇದನ್ನು ನಾನು ಬೌಲಲ್ಲಿ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಅಂತ. ಈಗ ನಾವು ಊಟ ಮಾಡೋ ಸರ್ದಿ ಆಗಲೇ ಬರ್ಗರೆಲ್ಲ ತಿಂದಿರೋದಕ್ಕೆ ಲೈಟ್ ಫುಡ್ ಇರಲಿ ಅಂತ ಟೊಮೊಟೊ ಗೊಜ್ಜು ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಅನ್ನ, ಟೊಮೊಟೊ ಗೊಜ್ಜು, ಹಾಗೆ ತುಪ್ಪ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೋತಾ ಇದ್ದೀವಿ ಈಗ. ಸೊ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಈಗ ನಾವು ಟೊಮೊಟೊ ಗೊಜ್ಜುನ ಅನ್ನನ ತಿನ್ನೋಣ. ಹೇಗಿರುತ್ತೆ ಗೊತ್ತಾ? ಯಾರಾದರೂ ತಿಂದಿದ್ದೀರ ಇದು ಟೊಮೊಟೊ ಗೊಜ್ಜಿಗೆ ತುಪ್ಪ ಮತ್ತು ವೈಟ್ ರೈಸ್ ಬಿಸಿ ಅನ್ನ ಹಾಕ್ಕೊಂಡು? ಸೊ ಸಕ್ಕತ್ತಾಗಿರುತ್ತೆ. ಮಳೆಗೂ ಇದಕ್ಕೂ ಟೇಸ್ಟಿ ಅಂದರೆ ಟೇಸ್ಟಿಯಾಗಿರುತ್ತೆ. ಸೊ ನೀವು ಒಂದ್ಸತಿ ಇದೇ ರೀತಿ ಮಾಡಿ ನೋಡಿ, ಹೇಗೆ ಬಂತು ಅನ್ನೋದನ್ನು ತಿಳಿಸಿ, ಓಕೆನಾ? ಈಗ ನಾನು ಟೇಸ್ಟ್ ಮಾಡುವಂತಹ ಟೈಮು. ಸೊ ನೋಡಿ ಸಕ್ಕತ್ತಾಗಿದೆ ಅಂತ ನಾನು ಉಲ್ಲಾಸ ಕೇಳ್ತಾಯಿದ್ದೆ, ಚೆನ್ನಾಗಿದೆ ಕಣೋ ಅಂತ. ಸೊ ಅದೇ ರೀತಿ ಇತ್ತು ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ನೋಡಿ ಟೊಮೆಟೊ ಗೊಜ್ಜು ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ, ಓಕೆನಾ? ಇಷ್ಟೇ ಇವತ್ತಿನ ಲಾಗು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.